ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಅನ್ನೋದು ಒಂದು ನ್ಯೂಟ್ರಿಷನ್ ಕಂಪ್ನಿ. ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ, ವೆಯ್ಟ್ ಲೂಸ್ ಮಾಡೋದಕ್ಕೆ, ವೆಯ್ಟ್ ಗೇನ್ ಮಾಡೋದಕ್ಕೆ ಎಲ್ಲದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಸಿಂಪಲಾಗಿ ಹೇಳಬೇಕಂದ್ರೆ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್, ನಮ್ಮ ಊಟದಲ್ಲಿ ಏನು ಸತ್ವ ಇರಬೇಕು, ನಮ್ಮ ಬಾಡಿ ಅನ್ನೋ ಗಾಡಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಏನು ಈ ವೈಟಮಿನ್ಸು, ಮಿನರಲ್ಸ್ಗಳು, ಪ್ರೋಟೀನು, ಕ್ಯಾಲ್ಶಿಯಮು, ಫೈಬರು, ಫ್ಯಾಟ್ ಇವೆಲ್ಲ ಏನು ಹೇಳ್ತೀವಲ್ಪ, ಈ ಥರದ್ದೆಲ್ಲ ಬ್ಯಾಲೆನ್ಸ್ ಆಗಿರುವಂತಹ ಒಂದು ಅಮೇಝಿಂಗ್ ನ್ಯೂಟ್ರಿಷನ್ ಫುಡ್ ಹರ್ಬಲೈಫ್ ನ್ಯೂಟ್ರಿಷನ್ ಶೇಕ್. ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ನ ನೀವು ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಯೂಸ್ ಮಾಡ್ಬೋದು ಅಂತ ಈಗಾಗಲೇ ಹೇಳಿದೆ. ಅದೇ ರೀತಿ ವೆಯ್ಟ್ ಲಾಸ್ಗೂ ಯೂಸ್ ಮಾಡ್ಬೋದು, ವೆಯ್ಟ್ ಗೇನ್ಗೂ ಯೂಸ್ ಮಾಡ್ಬೋದು. ಆದರೆ ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ನ ಯಾವುದೋ ಕಾಮರ್ಸ್ನಲ್ಲೋ ಅಥವಾ ಅಂಗಡಿಗಳಲ್ಲೋ ಶಾಪ್ಗಳಲ್ಲೋ ತೊಗೊಂಡು ಯೂಸ್ ಮಾಡೋದ್ರಿಂದ ನಿಮಗೆ ಖಂಡಿತ ರಿಸಲ್ಟ್ಸ್ ಬರಲ್ಲ. ಯಾಕಂದರೆ ಇದು IDSA ಮೆಂಬರ್, ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಅಲ್ಲಿ ಮೆಂಬರ್ ಆಗಿರುವಂತಹ ಒಂದು ನ್ಯೂಟ್ರಿಷನ್ ಕಂಪನಿ. ಸೊ ಇದಕ್ಕೆ ನಿಮಗೆ ಕೋಚಿಂಗ್ ತುಂಬ ಅಗತ್ಯ. ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ನ ಎಲ್ಲೋ ಸಿಗ್ತದೆ, ಯಾರೋ ಕೊಟ್ಟರು ಅಂತ ಹೇಳಿ ತಗೊಂಡು ಮಾಡೋದ್ರಿಂದ ರಿಸಲ್ಟ್ಸ್ ಬರೋದಿಲ್ಲ. ಇದಕ್ಕೆ ಪ್ರಾಪರ್ ಕೋಚಿಂಗ್ ಗೈಡ್ಲೈನ್ಸ್ ತುಂಬ ಇಂಪಾರ್ಟೆಂಟ್. ಇದು ಯಾವುದೇ ರೀತಿಯಾದಂತಹ ಕಾಯಿಲೆಗಳನ್ನ ಗುಣಪಡಿಸೋದಕ್ಕೆ ಅಂತ ಕಂಡುಹಿಡಿದಿರುವಂಥ ಔಷಧಿ ಅಲ್ವೇ ಅಲ್ಲ. ಈಗಾಗಲೇ ಹೇಳಿರೋ ಹಾಗೆ ಒಂದೊಳ್ಳೆ ಪೌಷ್ಟಿಕಾಂಶತೆ ಉಳ್ಳ ಆಹಾರ ಅಷ್ಟೇ. ಇದನ್ನು ಅರ್ಥ ಮಾಡ್ಕೊಳ್ಳದೆ ಕೆಲವರು ಇದನ್ನು ತಗೊಂಡ್ರೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳ್ತಾರೆ. ಅದು ಹೇಗಾಗುತ್ತೆ ಅಂತ ಮಾತ್ರ ಯಾರ ಹತ್ರನೂ ಆನ್ಸರ್ ಇರೋದಿಲ್ಲ. ಸೊ ಹರ್ಬಲೈಫ್ ನ್ಯೂಟ್ರಿಷನ್ಸ್ಗಳು ತುಂಬ ಜನ ಯೂಸ್ ಮಾಡ್ತಾರೆ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಪ್ರಪಂಚದಾದ್ಯಂತ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಅಷ್ಟೇ ಯಾಕೆ, ಇಂಡಿಯಾದ ಹೆಡ್ ಆಫೀಸ್ ಕೂಡ ಬೆಂಗಳೂರಿನಲ್ಲಿದೆ, ಸೇಲ್ಸ್ ಸೆಂಟರ್ ಕೂಡ ಇದೆ. ನನ್ನ ಹಾಗೆ ಸಾಕಷ್ಟು ಜನ ಪ್ರಾಡಕ್ಟ್ಸ್ನ ಯೂಸ್ ಮಾಡೋರಿದ್ದಾರೆ. ಅದನ್ನು ಯೂಸ್ ಮಾಡ್ತಾ ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷನೂ ಕೂಡ ಟ್ರೈನಿಂಗ್ನ ತಗೊಂಡು ಸಾಕಷ್ಟು ಟ್ರೈನಪ್ ಆಗಿ ಸಾಕಷ್ಟು ಜನಗಳು ಹೆಲ್ಪ್ ಮಾಡೋಂಥ ಕೋಚಸ್ಗಳು ಸಾಕಷ್ಟು ಜನ ಇದ್ದಾರೆ. ಸೊ ಹಿಂಗಿರಬೇಕಾದಾಗ ಇದನ್ನು ತಗೊಂಡು ಹಾನಿ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂದರೆ ಗೊತ್ತಿಲ್ಲ. ಇನ್ನು ಕೆಲವರು ಚಾನಲ್ಗಳು ಯಾವುದೋ ಒಂದು ಹಳೆ ಕ್ಲಿಪ್ನ ತೋರಿಸ್ತಾರೆ. ಅದು ಆ ಥರ ವೀಡಿಯೋ ನಾನು 1000 ಮಾಡ್ತೀನಿ. 500 ರೂಪಾಯಿ ಕೊಟ್ಟರೆ ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳು ಇದಕ್ಕಿಂತ ಚೆನ್ನಾಗಿ ಡೈಲಾಗ್ಗಳು ಹೊಡಿತಾರೆ, ಸೂಪರಾಗಿ ಡೈಲಾಗ್ ಹೊಡಿತಾರೆ. ಇಂಗ್ಲೀಷ್, ಕನ್ನಡ ಯಾವ ಲ್ಯಾಂಗ್ವೇಜ್ ಡೈಲಾಗ್ ಬೇಕು ಹೇಳಿ ಹೊಡಿತಾರೆ. ಇದಕ್ಕಿಂತ ತುಂಬ ಚೆನ್ನಾಗಿ ಮಾಡ್ತಾರೆ. ಹೋಗಲಿ, ಅದು ನಿಜ ಆಗಿದ್ರೆ ಎಲ್ಲ ಚಾನಲಲ್ಲೂ ಬರಬೇಕಿತ್ತಲ್ವಪ್ಪ. ಈಗ ಎಥನಾಲ್ ಯೂಸ್ ಮಾಡ್ತಿದ್ದಾರೆ 20%, 30%, ಎಲ್ಲ ಚಾನಲಲ್ಲೂ ಬರ್ತಿದೆ. ಇದು ನಿಜ. ಈಗ ಅಲ್ಲೆಲ್ಲೋ ಬಾಂಬ್ ಹಾಕ್ತಿದ್ದಾರೆ, ಯುದ್ಧ ನಡೀತಿದೆ, ಇದು ಎಲ್ಲ ಚಾನಲಲ್ಲೂ ಬರ್ತಿದೆ, ನಿಜ. CM ಚೇಂಜ್ ಆದರು, ಎಲ್ಲ ಚಾನಲಲ್ಲೂ ಬರ್ತಿದೆ, ನಿಜ. ಇದು ರಿಯಲ್. ಸೊ ಇದರಿಂದ ಕೆಟ್ಟದ್ದಾಗುತ್ತೆ ಅಂತ ಯಾವುದೋ ಒಂದು ಚಾನಲಲ್ಲಿ ಯಾವುದೋ ಒಂದು ಕ್ಲಿಪ್ಪಲ್ಲಿ ತೋರಿಸಿದ್ದಾರೆ ಅಂದರೆ ಎಲ್ಲ ಚಾನಲಲ್ಲೂ ಬರಬೇಕಲ್ವ ಇದು ನಿಜ ಆದರೆ. ನನಗೆ ನಗಬೇಕು, ಅಳಬೇಕು ಗೊತ್ತಾಗ್ತಾ ಇಲ್ಲ. ಆ ಥರ ಆ ಕ್ಲಿಪ್ಪಿಂಗ್ಸ್ ಹಾಕಿದ್ದಕ್ಕಿಂತ ಆ ಕ್ಲಿಪ್ಪಿಂಗ್ಸನ್ನು ನೋಡಿ ಅವ್ರು ಯೂಸು ಮಾಡ್ತಿರಲ್ಲ, ಅವ್ರಿಗೆ ಇದ್ರ ಬಗ್ಗೆನೂ ಗೊತ್ತಿರಲ್ಲ. ಯೂಸ್ ಮಾಡ್ತಿರೋರು ಇವ್ರಿಗೆ ಗೊತ್ತಿರುತ್ತಲ್ವ. ಈಗ ನಾನು ಯೂಸ್ ಮಾಡ್ತಿಲ್ಲ, ಯಾರೊಬ್ಬ ಯೂಸ್ ಮಾಡ್ತಿರೋಂಥ ವ್ಯಕ್ತಿ ನನಗೆ ಗೊತ್ತು. ಈ ವಿಡಿಯೋ ನೋಡಿದ ತಕ್ಷಣ ಹೆಂಗನ ಮಾಡಿ ನನ್ನ ಮಗನ ಕಳಿಸಿ ತಲೆ ಕೆಡಿಸ್ಬಿಡ್ಬೇಕಂತ ಹೇಳಿ ಆ ವಿಡಿಯೋನ ಎತ್ಬಿಟ್ಟು ಆ ವಿಡಿಯೋನ ಗಂಧ ಗಾಳಿ ಏನೋ ಗೊತ್ತಿರೋ ತಗೊಂಡು ಅವನು ಕಳಿಸ್ಬಿಡೋದು. ಇವ್ನು ತೊಗೊಳ್ತಾನಲ್ವ, ತಗೊಂಡು ನನ್ನ ಮಗನೇ ನೋಡು, ಈಗ ಗೊತ್ತಾಗಲಿ ನಿನಗೆ ಅಂತ. ಅದು ಜನಗಳು ಹೊಟ್ಟೆ ಕಿಚ್ಚು, ಜೆಲ್ಲಸ್ಸು ಅಥವಾ ಒಂದು ಫಿಟ್ಟಿಂಗ್ ಮಾಸ್ಟ್ರು ಟೈಪು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ನಿಗೆ ಹೆಂಗಾನ ಮಾಡಿ ಟ್ರಬಲ್ ಕೊಡಬೇಕು. ಫಸ್ಟು ಹೇಳ್ತಾರೆ ಇನಿಷಿಯಲ್ ಡೇಸಲ್ಲಿ ಅದು ತೊಗೊಂಡ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ನೀವು ಕೇಳಲ್ಲ, ನೀವು ತೊಗೊಳ್ತಾ ಇರ್ತಾರೆ ಬಿಕಾಸ್ ನಿಮ್ಗೆ ಚೆನ್ನಾಗಿ ಅನಿಸ್ತಾ ಇರ್ತದೆ. ಆಮೇಲೆ ಕಾಸ್ಟ್ಲಿ ಅಂತ ಹೇಳ್ತಾರೆ, ಆಮೇಲೆ ಅಲ್ಲೆಲ್ಲೋ ಬ್ಯಾನ್ ಆಗಿದೆ ಅಂತ ಹೇಳ್ತಾರೆ. ಹೆಂಗೆಂಗೋ ಎದುರಿಸ್ತಾ ಇರ್ತಾರೆ. ನೀವು ಯಾವುದಕ್ಕೂ ಜಗ್ಗದ್ರೆ ನೀವು ಹೋಗ್ತಾ ಇರ್ತಾರೆ, ನೀವು ಚೆನ್ನಾಗಿ ಆಗ್ತಿರ್ತಾರೆ, ಒಳ್ಳೆ ರಿಸಲ್ಟ್ಸ್ಗಳು ತೊಗೊಳ್ತಾ ಇರ್ತಾರೆ. ಬಟ್ ಈ ಥರ ಸಿಕ್ಬಿಟ್ರೆ ಇದು ಎದುರಿಸೋದಕ್ಕೊಂದು ಒಳ್ಳೆ ಟೂಲ್. ಸೊ ನೀವು ಯೋಚನೆ ಮಾಡ್ಬೇಕಾದ್ರೆ ವಿಚಾರ, ತುಂಬ ಜನಗಳಿಗೆ ನೀವು ಚೆನ್ನಾಗೋದು ಇಷ್ಟ ಇಲ್ಲ, ಇದು ನಿಜ. ಏನಾದರೂ ಒಂದು ಹೇಳಬೇಕು, ನಂದಲ್ಲಿ ಇಡ್ಲಿ ನಂದಗೋಪಾಲ್ ಅಂತರ ಕ್ಯಾರೆಕ್ಟರ್ಸು ನಮ್ಮ ಸುತ್ತಮುತ್ತ ತುಂಬ ಜನ ಇದ್ದಾರೆ. ಅವ್ರಿಗೆ ಇದರಲ್ಲಿ ಏನಿದೆ, ಇದು ಒಳ್ಳೇದಾ ಕೆಟ್ಟದ್ದಾ, ಇದನ್ನು ಯಾರು ಕೇಳಬೇಕು? ಸಿನಿಮಾ ನೋಡಿರೋರನ್ನ ಅದು ಹೇಗಿದೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ. ಸಿನಿಮಾನೇ ನೋಡಿದ್ದಿಲ್ಲವ್ರನ್ನ ಹೋಗಿ ಕೇಳ್ಬಿಟ್ಟು ಈ ಸಿನಿಮಾ ಹೇಗಿದೆ ಅಂದರೆ ಅವ್ರೇನು ಹೇಳ್ತಾರೆ? ಹಂಗಾಯ್ತು ನಿಮ್ಮ ಪರಿಸ್ಥಿತಿ. ಸೊ ನೀವು ಇದನ್ನ ಪ್ರಾಡಕ್ಟ್ಸ್ನ ತೊಗೊಂಡು ಚೆನ್ನಾಗಿ ಸಾಕಷ್ಟು ಜನಗಳಿಗೆ ಕೋಚ್, ಅವರು ಮನುಷ್ಯರಲ್ವ, ಅವರು ಶೇಕ್ ಕುಡಿತಾ ಇದ್ದಾರಲ್ವ. ಅದು ಬಿಸ್ನೆಸ್ಸು, ಸೇಲ್ಸು, ದುಡ್ಡು, ದಟ್ ಸೆಕೆಂಡ್ರಿ. ಬಟ್ ಏನೇನು ಅವ್ರು ಶೇಕ್ ಕುಡಿತಾರಲ್ವ. ತುಂಬ ಜನ ಹೇಳ್ತಾರೆ ಇದು ತೊಗೊಂಡ್ರೆ ಹಂಗಾಗ್ಬಿಡುತ್ತೆ, ಆರ್ಗನ್ಸ್ ಹಿಂಗಾಗ್ಬಿಡುತ್ತೆ. ಎಲ್ಲ ಅವ್ರೇನು ಕುಡಿಯೋರು ಮನುಷ್ಯರಲ್ವ. ಅವ್ರು ಏನೇ ಇದ್ರೆ ದುಡ್ಡು ಮಾಡಲಿ, ಏನೇ ಮಾಡಲಿ, ಅವರು ಕುಡ್ದಿರ್ತಾರೆ, ನಿಮಗೂ ಕೊಡ್ತಿರೋದು. ಅವರು ಅಫ್ರೆಶ್ ಕುಡಿತಾರೆ, ನಿಮಗೂ ಕೊಡ್ತಾ ಇರ್ತಾನೆ. ಅವ್ರೇನು ಸ್ಪೆಷಲಾಗಿ ಏನು ತೊಗೊಳಲ್ಲ ಅಥವಾ ಸ್ಪೆಷಲಾಗಿ ಮುಚ್ಚಿಟ್ಕೊಂಡು ಕುಡಿಯಲ್ವಲ್ಲ. ಇದು ಕರೆಕ್ಟ್ ತಾನೆ. ಅವರು ಕುಡಿದು ನಿಮಗೆ ತಾನೇ ಕೊಡಿಸ್ತಿರೋದು. ನಿಮಗೆ ಕೊಡಿಸಿ ಅವ್ರು ಕುಡಿತಿಲ್ಲ, ಅವ್ರು ಕುಡಿದು ನಿಮಗೆ ಕೊಡಿಸ್ತಾ ಇರೋದು. ಇದನ್ನೆಲ್ಲ ಚಿಕ್ಕ ಲಾಜಿಕ್ಸ್ಗಳನ್ನ ನೀವು ಅರ್ಥ ಮಾಡ್ಕೊಂಬಿಟ್ರೆ ನಿಮ್ಗೆ ಇದೇನು ಅಂತ ಗೊತ್ತಾಗ್ಬಿಡುತ್ತೆ. ಬೈ ದ ವೇ ನಮ್ಗೆ ಆಲ್ರೆಡಿ ಸೈಡ್ ಎಫೆಕ್ಟ್ಸ್ ಆಗೋಗಿದೆ. ಜಂಕ್ ಫುಡ್ ತಿಂದು ಅನ್ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ, ಸರಿಯಾಗಿ ಒಳ್ಳೆ ಊಟ ಮಾಡಿದೆ, ಅದು ಇದು ಆಳು ಮುಳು ಕಡ್ಡಿ ಕಸಗಳು ತಿನ್ಕೊಂಡು ನಮ್ಮ ಬಾಡಿ ಆಲ್ರೆಡಿ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿದೆ. ಅದನ್ನು ರೆಡಿ ಮಾಡ್ಕೊಳ್ಳೋಕೆ ಏನೆಲ್ಲ ಸರ್ಕಸ್ ಮಾಡ್ತಿರ್ಬೇಕಾದ್ರೆ ಈ ಹರ್ಬಲೈಫು ಸಿಕ್ಕಿರೋದು. ಕರೆಕ್ಟ್ ಅಲ್ಲ? ಅದರ ಅರ್ಥ ನಮ್ಮ ಬಾಡಿ ಹರ್ಬಲೈಫ್ ಬರೋಕ್ಕಿಂತ ಮುಂಚೆ ಬೇಜಾರು ಡ್ಯಾಮೇಜ್ ಆಗೋಗಿದೆ.
ಹಾಗಿದ್ಮೇಲೆ ಇನ್ನೇನು ಡ್ಯಾಮೇಜಸ್ ಆಗುತ್ತೆ. ಆಲ್ರೆಡಿ ಬೇಜಾನ್ ಸೈಡ್ ಎಫೆಕ್ಟ್ಸ್ ನಮ್ಮ ಬಾಡಿಗೆ ಬೇಜಾನಿದೆ. ಒಂದು ಪ್ರಶ್ನೆಗಳಿಗೆ ಅದು ಆ್ಯಕ್ಚುಲಿ ಪ್ರಶ್ನೆನೇ ಅಲ್ಲ, ಆ ಪ್ರಶ್ನೆಗಳಿಗೋಸ್ಕರ ತುಂಬ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ. ಕೆಲವ್ರು ಏನಾಗ್ತಾರೆ, ಅವ್ರಿಗೆ ಒಳ್ಳೆ ರಿಸಲ್ಟ್ಸು ಬಂದಿರುತ್ತೆ, ಅವ್ರು ಚೆನ್ನಾಗೂ ಹೋಗ್ತಾರೆ, ಅವ್ರ ಫ್ಯಾಮಿಲಿ ತುಂಬ ಚೆನ್ನಾಗಿ ರಿಸಲ್ಟ್ಸು ಬಂದಿರ್ತದೆ, ಎಲ್ಲರೂ ಚೆನ್ನಾಗಿ ಸೂಪರ್ ಆಗ್ತಾ ಇರ್ತಾರೆ. ಬಟ್ ಇಂಥ ಆ ಟೈಪ್ ಕ್ಯಾಟಗರಿ ಇರೋ ಮಾತುಗಳನ್ನ ಕೇಳಿ ಅವರು ಕೂಡ ಬಿಟ್ಬಿಡ್ತಾರೆ. ಅಫ್ಕೋರ್ಸ್ ಇದು ಕಾಸ್ಟ್ಲಿನೇ, ಯಾರಿಲ್ಲ ಅಂತ ಹೇಳಿದ್ರು. ಸೊ ಚೀಪಾಗಿ ಇರೋ ಪ್ರಾಡಕ್ಟ್ಸ್ಗಳಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗೋಲ್ಲ. ಬಿಕಾಸ್ ನಿಮ್ಮ ಬಾಡಿ ಚೀಪ್ ಅಲ್ಲ ದೇವರು. ನಿಮಗೆಲ್ಲ ಸಿನಿಮಾಗಳಲ್ಲಿ ಹೊರಗಡೆಲ್ಲ ಗೊತ್ತಿರುತ್ತೆ, ಒಂದು ಕಿಡ್ನಿಗೆ ಎಷ್ಟು ಬೆಲೆ ಅಂತ ಗೊತ್ತಿರುತ್ತೆ, ಒಂದು ಹಾರ್ಟಿಗೆ ಎಷ್ಟು ಬೆಲೆ ಗೊತ್ತಿದೆ, ಪ್ರತಿಯೊಂದಕ್ಕೂ ಆ್ಯಕ್ಚುಲಿ ಬೆಲೆನೇ ಕಟ್ಟೋಕ್ಕಾಗಲ್ಲ. ಆ ಥರ ಐಟಮ್ ಇರೋವಂಥ ಬಾಡಿ ನಮ್ಮದು. ಈ ಥರ ಬಾಡಿಗೆ ನಾವು ಚೀಪಾಗಿರೋ ಪ್ರಾಡಕ್ಟ್ಸ್ ಏನು ಕೊಡಬೇಕು, ಕಾಸ್ಟ್ಲಿ ಪ್ರಾಡಕ್ಟ್ಸೇ ಕೊಡೋಣ ಬಿಡಿ. ತುಂಬ ಜನ ಎಲ್ಲ ನೋಡಿ ಶೆಲ್ ಪೆಟ್ರೋಲ್ ಬಂಕಲ್ಲೇ ಪೆಟ್ರೋಲ್ ಹಾಕಿಸ್ತಾರೆ, ಬಿಕಾಸ್ ನಮ್ಮ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ. ಕೆಲವು ಕಡೆ ಲೋಕಲ್ ಸರ್ವಿಸ್ ಬಿಡೋಲ್ಲ, ಕಂಪ್ನಿಲೇ ಸರ್ವಿಸ್ ಬಿಡ್ತಾರೆ, ಬಿಕಾಸ್ ಕ್ವಾಲಿಟಿ ಪ್ರಾಡಕ್ಟ್ ಆಗ್ತಾರಂತ. ಈ 4-5 ವರ್ಷ ಉಪಯೋಗಿಸಿದ ಗಾಡಿಗೆ ನಾವು ಅಷ್ಟು ವ್ಯಾಲ್ಯೂ ಕೊಡ್ತೀವಿ, ಒಳ್ಳೆ ಜಾಗದಲ್ಲಿ ಪೆಟ್ರೋಲ್ ಹಾಕ್ಸ್ತೀವಿ, ಒಳ್ಳೆ ಜಾಗದಲ್ಲಿ ಸರ್ವಿಸ್ ಬಿಡ್ತೀವಿ. ಅಂಥದ್ರಲ್ಲಿ 120 ವರ್ಷ ಬದುಕುವಂಥ ದೇಹ ಕಂಡ್ರಿ ಇದು. ಇದಕ್ಕೆ ಇನ್ನೆಂಥ ಫ್ಯೂಯಲ್ ಹಾಕಬೇಕು, ಹೆಂಗೆ ಇಟ್ಕೋಬೇಕು ನಾವು ಬಾಡಿನ. ಹಣ್ಣು ತರಕಾರಿ ತಿಂದ್ಬಿಟ್ರೆ ಎಲ್ಲ ಸಿಗುತ್ತೆ ಅನ್ನೋದಾಗಿದ್ದರೆ ಇವತ್ತು ಹಣ್ಣು ತರಕಾರಿ ಮಾರೋರೆಲ್ಲ ಕೂಡ BMW ಮರ್ಸಿಡೀಸ್ಗಳು ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಇರಬೇಕಾಯ್ತು. ಅವರೆಲ್ಲ ಇವತ್ತು ಎಲ್ಲಿದ್ದಾರೆ ಅಂತ ನಮಗೂ ಚೆನ್ನಾಗಿ ಗೊತ್ತು. ಯಾರು ದೊಡ್ಡ ಮಲ್ಟಿ ಸ್ಪೆಷಾಲಿಟಿಗಳಲ್ಲಿ ಇದ್ದಾರೆ, ಯಾರ್ಯಾರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಕೊಂಡಿದ್ದಾರೆ, ಯಾರ್ಯಾರು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ಜನಗಳು ಜಾಸ್ತಿ ಹಿಲ್ನೆಸ್ ಕಡೆ ಹೋಗ್ತಿದ್ದಾರೆ, ವೆಲ್ನೆಸ್ ಕಡೆಗೆ ಹೋಗ್ತಿಲ್ಲ. ವೆಲ್ನೆಸ್ ಅಂದರೆ ಅವ್ರ ಪ್ರಕಾರ ಏನು, ವಾಕಿಂಗ್ ಮಾಡು, ಜಾಗಿಂಗ್ ಮಾಡು, ಕಮ್ಮಿ ಊಟ ಮಾಡು, ಆ ಪಾಲಿಸಿ ತಗೋ, ಈ ಪಾಲಿಸಿ ತಗೋ, ಈ ಹಾಸ್ಪಿಟ್ಲ್ಗಳ್ಗೆ ಹತ್ರ ಇರೋ ಕಡೆ ಮನೆ ಮಾಡು, ಈ ಥರ ಫ್ಯಾಮಿಲಿ ಡಾಕ್ಟರ್ಸ್ಗಳ್ನ ತಗೋ, ಈ ಥರ ಇರೋವಂಥದ್ದು ಡಯಾಗ್ನೋಸ್ಟಿಕ್ಸ್ ಮಾಡಿಸೋ, ಈ ಥರದ್ದು. ಇದು ವೆಲ್ನೆಸ್ ಅಲ್ಲ, ಹಿಲ್ನೆಸ್. ಇದನ್ನು ಜನಕ್ಕೆ ಗೊತ್ತೇ ಇಲ್ಲ. ನಾನು ಹಾಗೆ ಅಂದ್ಕೊಂಡಿದ್ದು ಒನ್ಸ್ ಅಪಾನ್ ಎ ಟೈಮ್, ಇದೆಲ್ಲ ಏನು, ಇದೆಲ್ಲ ಹಾಗೆ ಹೀಗೆ ನಮ್ಮ ನಾರ್ಮಲ್ ಫುಡ್ಡಲ್ಲೇ ಮಾಡ್ಬೋದಲ್ಲ ಅಂತ. ಬಟ್ ಒಂದು ಸಟನ್ ಆಫ್ ಟೈಮಲ್ಲಿ ಅದು ಅರ್ಥ ಆಗುತ್ತೆ, ನಮ್ಮ ನಾರ್ಮಲ್ ಫುಡ್ಡಲ್ಲಿ ನಮ್ಮ ಬಾಡಿಗೆ ಬೇಕಾಗೋ ಸಫಿಷಿಯೆಂಟ್ ನ್ಯೂಟ್ರಿಷನ್ ಈಗ ಸಿಗ್ತಿಲ್ಲ ಅಂತ ಅರ್ಥ. ಅದಕ್ಕೆ ನಮ್ಗೆ ಇಷ್ಟೊಂದು ಸಮಸ್ಯೆಗಳು ಬರ್ತಿರೋದು. ಅದನ್ನ ರೆಡಿ ಮಾಡ್ಕೊಳ್ಳೋಕೆ ನಾವೇನೋ ಸರ್ಕಸ್ ಮಾಡ್ತಿದ್ದೀವಿ, ಆದರೆ ಅದು ಆಗ್ತಾಯಿಲ್ಲ. ರೂಟ್ ಕಾಸ್ ಬಂದು ನಮ್ಮ ಲೈಫ್ ಸ್ಟೈಲ್ ಮತ್ತು ನಮ್ಮ ಫುಡ್ ಹ್ಯಾಬಿಟ್ಸ್ ಅಷ್ಟೇ. ಅವೆರಡನ್ನೂ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ನ್ಯೂಟ್ರಿಷನ್ ಕ್ಲಬ್ಬು, ಹರ್ಬಲೈಫ್ ನ್ಯೂಟ್ರಿಷನ್ ಥರ ಪ್ರಾಡಕ್ಟ್ಸ್ಗಳಿರೋದು. ಹಾಗಾಗಿ ಮಾತ್ರಕ್ಕೆ ಅದು ಏನದು ಫ್ರೀ ಅಲ್ಲ, ಅಫ್ಕೋರ್ಸ್ ಕಾಸ್ಟ್ಲಿನೇ. ಕಾಸ್ಟ್ಲಿ ಇದ್ದೇ ಇರುತ್ತೆ. ಫ್ರೀಯಾಗಿ ಮೆಡಿಸಿನ್ ಸಿಗುತ್ತೆ, ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂದರೆ ಎಷ್ಟು ಜನ ನೀವು ಗೌರ್ಮೆಂಟ್ ಹಾಸ್ಪಿಟಲ್ಲಿ ಇರೋಕ್ಕೆ ರೆಡಿ ಇರ್ತೀರಾ? ಫ್ರೀ ಅಲ್ವಾ? ಗೌರ್ಮೆಂಟ್ ಸ್ಕೂಲಲ್ಲೇ ಫ್ರೀ ಎಜುಕೇಷನ್, ಅವರೇ ಪುಸ್ತಕ ಬಟ್ಟೆ ಎಲ್ಲ ಕೊಡ್ತಾರೆ, ಊಟನೂ ಕೊಡ್ತಾರೆ, ಮೊಟ್ಟೆನೂ ಕೊಡ್ತಾರೆ, ಬಳೆನೂ ಕೊಡ್ತಾರೆ. ಬಟ್ ಎಷ್ಟು ಜನ ನಿಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತಿದ್ದೀರಾ? ಫ್ರೀ ಅಲ್ವಾ? ಪುಕ್ಸಟ್ಟೆ ಅಲ್ವಾ? ಮನೆ ಪಕ್ಕನೇ ಇರುತ್ತೆ. ಆಗಲ್ಲ, ಯಾಕಂದರೆ ಏನೋ ಮಿಸ್ಸಿಂಗ್ ಇದೆ ಅಂತ ನಿಮ್ಗೆ ಗೊತ್ತು, ಅದೇನಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಅದೇ ಥರನೇ ಇದು. ಏನು ನಮ್ಮ ಬಾಡಿಗೆ ಬೇಕೋ ಅದು ನಮ್ಮ ರೆಗ್ಯುಲರ್ ಫುಡ್ಡಲ್ಲಿ ಸಿಗ್ತಾ ಇಲ್ಲ, ಸಿಕ್ಕಿದ್ರೂ ಸಾಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಇಷ್ಟೆಲ್ಲ ಸಮಸ್ಯೆಗಳು ಬಂದಿರೋದು. ಅದಕ್ಕೆ ಒಂದು ಒಳ್ಳೆ ಮೀಲ್ ರಿಪ್ಲೇಸ್ಮೆಂಟ್ ಈ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಶೇಕ್. ಈ ಥರ ನಾನು ಹೊಗಳ್ತಾ ಇದ್ದೀನಿ ಮಾರ್ಕೆಟಿಂಗ್, ನೀವೇನಾದರೂ ಅಂದ್ಕೊಳ್ಳಿ. ನಾವು ನೋಡುವಂಥ 2.5 ಅವರ್ ಸಿನಿಮಾ ಚೆನ್ನಾಗಿದೆ, ನಾನು 4 ಸಲ ಹಾಕೊಂಡ್ಬಿಡ್ತೀವಿ. ಸ್ನ್ಯಾಪ್ಚಾಟ್ ಅಂತೆ, ಆ ಗ್ರಾಮ್ ಅಂತೆ, ಈ ಗ್ರಾಮ್ ಅಂತೆ, ಕಿಲೋಗ್ರಾಮಲ್ಲಿ ಎಲ್ಲ ಕೂಡ ಹಾಕೊಂಡು ಮೆರಿತೀವಿ. ಸಿನಿಮಾ ಚೆನ್ನಾಗಿಲ್ಲ ಅಂದ್ರೂ ಸೇಮ್ ಹಾಗೆ. ಅಂತಂದರೆ 4 ಜನಕ್ಕೆ ಒಳ್ಳೇದಾಗುತ್ತೆ, ಉಪಯೋಗ ಬರುತ್ತೆ ಅಂದರೆ ನಾನು ಹೇಳೋದ್ರಲ್ಲಿ ಏನು ತಪ್ಪೇನಿದೆ? ತಪ್ಪೇನಿಲ್ಲ. ನನಗೆ ಚೆನ್ನಾಗಿ ಅನಿಸಿದೆ, ನನ್ನ ಫ್ಯಾಮಿಲಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ನಾನು ಸೂಪರ್ ಆಗಿದ್ದೀನಿ, ನಾನು ಅಮೇಝಿಂಗ್ ಆಗಿದ್ದೀನಿ. ನನ್ನ ಹೆಲ್ತು, ನನ್ನ ಪರ್ಫಾರ್ಮೆನ್ಸು, ನನ್ನ ಏಜ್, ನನ್ನ ಕಲೀಗ್ಸ್ಗಳು ಕಂಪೇರ್ ಮಾಡಿದ್ರೆ ಐ ಆಮ್ ದಿ ಬೆಸ್ಟ್, ಸ್ಟಿಲ್ ದಿ ಬೆಸ್ಟ್ ಎಲ್ಲದರಲ್ಲೂ ಕೂಡ. ಐ ಆಮ್ ಸೋ ಹ್ಯಾಪಿ. ಇನ್ಶಿಯಲಿ ನಾನು ಶೇಕ್ ಶುರು ಮಾಡ್ಬೇಕಾದ್ರೆ ತುಂಬ ಜನ ರೇಗಿಸ್ತಾ ಇದ್ರು, ಹರ್ಬಲೈಫ್ ಬಂದ ನೋಡು ಈಗ. ಬಟ್ ಆವಾಗ ಅನಿಸ್ತಿತ್ತು. ಅದು ಈಗ ಇತ್ತೀಚೆಗೆ ನಂಗೆ ಆ ಥರ ಅನಿಸ್ತಿಲ್ಲ. ಯಾಕಂದರೆ ಹೌದಲ್ವಾ, ಇನ್ ಕೇಸ್ ನಾನು ಹರ್ಬಲೈಫ್ ನ್ಯೂಟ್ರಿಷನ್ ಸಿಕ್ಕಿಲ್ಲ, ಒಂದು ಒಳ್ಳೆ ಕಮ್ಯುನಿಟಿ ಸಿಕ್ಕಿಲ್ಲ, ಅಂದರೆ ಕಮ್ಯುನಿಟಿ ಮೀನ್ಸ್ ನ್ಯೂಟ್ರಿಷನ್ ಕ್ಲಬ್ ಕೋಚ್, ಆ ಕಾನ್ಸೆಪ್ಟ್ ಸಿಕ್ಕಿಲ್ಲ ನನಗೆ ಅಂತ ಹೇಳಿದರೆ ನಾನು ಅವರಲ್ಲಿ ಒಬ್ಬ ಆಗಿಬಿಡ್ತಿದ್ದೆ ಅಲ್ವಾ ಇವಾಗ. ಕರೆಕ್ಟಾಗಿ ನಾನು ಅದೇ ಥರ ಅನ್ಹೆಲ್ತಿ ಲೈಫ್ ಸ್ಟೈಲ್, ಅದೇ ಥರ ಅನ್ಹೆಲ್ತಿ ಫುಡ್ ಹ್ಯಾಬಿಟ್ಸ್, ನನ್ನ ಥಾಟು ಹಾಗೆ ಇರ್ತಿತ್ತು, ನಂದು ಎಲ್ಲನೂ ಕೂಡ ಹಾಗೆ ಆ ಥರನೇ ಕೆಪಾಸಿಟಿ ಆಗಿಬಿಟ್ಟಿರ್ತಿತ್ತು. ಬಟ್ ಈ ಥರ ಇರ್ತಿತ್ತು. ಅದಕ್ಕೆಲ್ಲದಕ್ಕೂ ಕೂಡ ಹರ್ಬಲೈಫ್ ಸಿಸ್ಟಮ್ ಕಾರಣ. ಎರಡೂ ಹೇಳ್ತೀನಿ, ಹರ್ಬಲೈಫ್ ಪ್ರಾಡಕ್ಟ್ಸ್ ಮಾತ್ರ ಅಲ್ಲದು. ಹರ್ಬಲೈಫ್ ಪ್ರಾಡಕ್ಟ್ಸ್ ನಿಮಗೆ ಯಾವನ್ ಬೇಕಾದ್ರೂ ಕೊಡ್ತಾನೆ. ಹರ್ಬಲೈಫ್ ಸಿಸ್ಟಮ್ಯಾಟಿಕ್ ಅದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡಬೇಕು, ನೀವು ಚೆನ್ನಾಗಾಗಬೇಕಂದ್ರೆ ಒಂದು ಪ್ರಾಪರ್ ವೇ ಇದೆ ಅದಕ್ಕೆ. ಕೋಚ್, ಒರಿಜಿನಲ್ ಪ್ರಾಡಕ್ಟ್ಸ್, ಒಂದು ಸಿಸ್ಟಮ್, ಕನೆಕ್ಟಿವಿಟಿ ಇದೆಲ್ಲವೂ ಇರಬೇಕು. ಬರೀ ಪ್ರಾಡಕ್ಟ್ಸ್ ಯೂಸ್ ಮಾಡಿದ ತಕ್ಷಣ ನೀವು ರಿಸಲ್ಟ್ಸ್ ಬರಲ್ಲ. ಅದೇ ತುಂಬ ಜನ ಹೇಳ್ತಾರೆ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಬಿಟ್ಟು ದಪ್ಪ ಅದೆ ಅಂತ. ಆ ಕ್ಯಾಟಗರಿಯಲ್ಲಿ ನೀವು ಒಬ್ಬರು ಆಗ್ಬಿಡ್ತೀರ. ಸೊ ಹರ್ಬಲೈಫ್ ಇಸ್ ದ ಬೆಸ್ಟ್ ಆಪ್ಷನ್ಸ್ ಫಾರ್ ಹೆಲ್ತಿ ಅಂತ ಹೇಳಿದ್ದೀನಿ, ಹೆಲ್ತಿ ಟ್ರಾನ್ಸ್ಫರ್ಮೇಷನ್ ಆಗೋದಕ್ಕೆ. ನೀವು ಬೇರೆದ್ರಲ್ಲಿ ವೆಯ್ಟ್ ಲಾಸ್ ಆಗಲ್ಲ, ನೀವು ಎಲ್ಲರೂ ಹರ್ಬಲೈಫ್ ಯೂಸ್ ಮಾಡಬೇಕಂತ ನಾನು ಯಾವತ್ತೂ ಹೇಳಿಲ್ಲ, ಹೇಳೋದು ಇಲ್ಲ. ಹರ್ಬಲೈಫ್ ಇಸ್ ದ ಗುಡ್ ಪರ್ಫೆಕ್ಟ್ ಆಪ್ಷನ್. ಬಿಕಾಸ್ ನಮಗೆ ಫುಡ್ಡಲ್ಲಿ ಏನೇನು ಕಂಟೆಂಟ್ಸ್ ಇರಬೇಕು ಅದೆಲ್ಲನೂ ಕೂಡ ಅದರಲ್ಲಿದೆ. ಸೊ ಅದಕ್ಕೆ ಅದು ಬೆಸ್ಟ್ ಅಂತ ಹೇಳ್ತೀನಿ. ಅದೇ ಥರ ಬೆಸ್ಟ್ ಬೇರೆ ಯಾವುದನ್ನ ಫುಡ್ ಇದ್ದರೆ ಕಮೆಂಟ್ ಮಾಡಿ ನೋಡೋಣ ಯಾವ ಫುಡ್ ಸಿಗುತ್ತೆ. ನೀವು ಹೇಳ್ತೀರ ಒಂದು ಹಣ್ಣು ತಿನ್ನಿ, ಒಂದು ತರಕಾರಿ ತಿನ್ನಿ ಅಂತ. ತಿನ್ಬೋದು, ತಿನ್ನೋಕ್ಕಾಗಲ್ಲ ಅಂತಲ್ಲ, ಎಲ್ಲನೂ ಸಿಗಬೇಕಲ್ಲ ಒಂದೇ ಕಡೆ.
ಸಿಕ್ಕಿದ್ರೆ ಅದು ಎಕ್ಸ್ಪೆನ್ಸಿವ್ ಆಗಿರ್ತದೆ ಬೇರೆ. ನನಗೆ ಗೊತ್ತಿರೋಂಗೆ ಇಸ್ ದ ಬೆಸ್ಟ್ ಬ್ರೇಕ್ಫಾಸ್ಟ್, ಬೆಸ್ಟ್ ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್, ಬೆಸ್ಟ್ ವೆಯ್ಟ್ ಲೂಸ್ ಮಾಡೋಕ್ಕೆ ಹೆಲ್ಪ್ ಮಾಡೋವಂಥ ಪ್ರಾಡಕ್ಟ್ಸ್, ವೆಯ್ಟ್ ಗೇನ್ ಮಾಡೋದಕ್ಕೂ ಹೆಲ್ಪ್ ಮಾಡೋವಂಥ ಪ್ರಾಡಕ್ಟ್ ಹೆಲ್ತಿ ವೇ. ಹೋಪ್ಫುಲಿ ಈ ವಿಡಿಯೋ ಇಷ್ಟೇ. ಯಾರ್ಯಾರು ನೆಗೆಟಿವ್ ಸ್ಪ್ರೆಡ್ ಮಾಡಿ ನಾವು ಶೇಕ್ ಹೊಡಿಬೇಕಾದ್ರೆ ನಮ್ಗೆ ಡಿಸ್ಟರ್ಬ್ ಮಾಡೋರಲ್ವಾ, ಅಂಥವ್ರಿಗೆ ಈ ಥರ ವೀಡಿಯೋಸ್ಗಳನ್ನ ಶೇರ್ ಮಾಡಿ, ಅಂಥವ್ರನ್ನ ಲೈಫ್ ಸ್ಟೈಲ್ ಡೇ ನ್ಯೂಟ್ರಿಷನ್ ಕ್ಲಬ್ಬಲ್ಲಿ ಕೂರಿಸಿ. ಅಂಥವ್ರಿಗೆ ಕೆಲವ್ರಿಗೆ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅವ್ರದ್ದೇ ಸತ್ಯ ಅಂತ ಹೇಳ್ತಿರ್ತಾರೆ. ಆದರೆ ಮನೇಳವ್ರು 4-5 ಮಾತ್ರೆಗಳು ತಿನ್ಕೊಂಡು ಅದೇ ವಾಕಿಂಗು ಜಾಗಿಂಗು ಮಾಡ್ಕೊಂಡು ಚಡ್ಡಿ ಹಾಕೊಂಡು ಬರೀ ಹಾಕೊಂಡೇ ಇರ್ತಾರೆ. ಅಂಥವ್ರು ನಾವೇನು ಹೇಳೋಕ್ಕಾಗಲ್ಲ. ಇಟ್ಸ್ ಓಕೆ. ಅಂಥವ್ರು ಕಾಮೆಂಟ್ ಮಾಡ್ತಾರೆ, ಅಂಥವ್ರು ಹಂಗೆ ಹಿಂಗೆ ಅಂತ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಲ್ಲ. ಬೈ ಬೈ.